ಬೆಂಗಳೂರು, ಬೆಳಗಾವಿ, ಬಾಣವಾರ, ಯಾದಗಿರಿ ಎಲ್ಲಾ ಕಡೆಯೂ ಇದೆ ಪರಿಸ್ಥಿತಿ. ಈಗ ಗೋಗ್ಯಾಸ್ ಸ್ಟೇಷನ್ ಅಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಯಾದಗಿರಿಯ ಪರಿಸ್ಥಿತಿ ನೋಡ್ತಾ ಹೋಗಿ, ಗ್ಯಾಸ್ ಸ್ಟೇಷನ್ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಆಲ್ರೆಡಿ ಹಾಕಿದ್ದಾರೆ. ಈ ಕೊರತೆಯಿಂದ ಆಟೋ ಡ್ರೈವರ್ಸ್ ಗಳಿಗೆ ಡೆಫಿನೆಟ್ಲಿ ಸಂಕಷ್ಟ ಅಂತೂ ಇದೆ. 300ಕ್ಕೂ ಹೆಚ್ಚು LPG ಆಟೋಗಳು ಯಾದಗಿರಿ ಒಂದರಲ್ಲೇ ಇದೆ. 300ಕ್ಕೂ ಹೆಚ್ಚು EMI ಪಾವತಿ ಮಾಡೋಕೆ ಕಷ್ಟ ಆಗ್ತಾ ಇದೆ ಅಂತ ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ದಯವಿಟ್ಟು ಈ ಕೊರತೆಯನ್ನ ನೀಗಿಸಬೇಕು ಅಂತ ಆಟೋ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಎಲೆಕ್ಟ್ರಿಕ್ ಆಟೋಗಳಿಗೆ ಸ್ವಿಚ್ ಆನ್ ಆಗಿರೋರ ನಂಬರ್ಸ್ ತುಂಬಾ ಕಡಿಮೆ. ಈಗ ಅಲ್ಲೊಂದು ಇಲ್ಲೊಂದು ಶುರು ಆಗ್ತಾ ಇದೆ ಹೊರತು ಎಲೆಕ್ಟ್ರಿಕ್ ಆಟೋಗಳ ನಂಬರ್ಸ್ ತುಂಬಾ ಕಡಿಮೆ. ಎಲ್ಲರೂ ನೆಚ್ಕೊಂಡಿರೋದು LPG ಆಟೋಗಳನ್ನೇ, ಗ್ಯಾಸ್ ಆಟೋಗಳನ್ನೇ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಇದರ ಬಿಸಿ ಈಗ ಆಟೋ ಚಾಲಕರಿಗೆ ಕೂಡ ತಟ್ಟಿದೆ. ಈಗಲೇ ಯಾದಗಿರಿ ನಗರದ ಹೊರಭಾಗದಲ್ಲಿ LPG ಆಟೋ ಸ್ಟೇಷನ್ ಇದೆ. ಆದರೆ ಇಲ್ಲಿ ದೃಶ್ಯಗಳನ್ನು ಕೂಡ ನೋಡ್ಬೋದು. ಆದರೆ ಕಳೆದ 3 ದಿನಗಳಿಂದ ಗ್ಯಾಸ್ ಸ್ಟಾಕ್ ಕೂಡ ಇಲ್ಲದ ಪರಿಣಾಮವಾಗಿ ಇಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡನ್ನು ಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ 300ಕ್ಕೂ ಹೆಚ್ಚು LPG ಗ್ಯಾಸ್ ಬಳಕೆ ಮಾಡಿ ಆಟೋವನ್ನು ನಡೆಸಿಕೊಂಡು ಹೋಗುವಂಥ ಆಟೋಗಳು 300ಕ್ಕೂ ಹೆಚ್ಚು ಆಟೋಗಳು ಇದ್ದಾವೆ. ಆದರೆ ಈಗ ಕಳೆದ 3 ದಿನಗಳಿಂದ ಇಲ್ಲಿ ಗ್ಯಾಸ್ ಕೂಡ ಖಾಲಿಯಾಗಿದೆ. ಹೀಗಾಗಿ ನೋ ಸ್ಟಾಕ್ ಎಂಬ ಬೋರ್ಡನ್ನು ಹಾಕಿದ್ದಾರೆ. ಈಗ ಎಂದಿನಂತೆ ಇಲ್ಲಿ ಗ್ಯಾಸ್ LPG ಗ್ಯಾಸ್ ಇದ್ದರೆ ಬೆಳಗ್ಗೆನೇ ಆಗಮಿಸಿ ಆಟೋ ಚಾಲಕರು ಆಗಮಿಸಿ ತಮ್ಮ ಆಟೋಗಳಿಗೆ LPG ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದರು. ಆದರೆ ಈಗ ಕಳೆದ 3 ದಿನಗಳಿಂದ ಈಗಲೇ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಆಟೋಗಳಿಗೆ ಈಗ LPG ಗ್ಯಾಸ್ ತುಂಬಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದರೆ LPG ಗ್ಯಾಸ್ ಖಾಲಿ ಆದ ಪರಿಣಾಮವಾಗಿ ಅದೇ ರೀತಿಗೆ ಅದರ ಕೊರತೆ ಕೂಡ ಉಂಟಾಗಿದೆ. ಇದರ ಬಿಸಿ ಈಗ ಆಟೋ ಚಾಲಕರಿಗೆ ತಟ್ಟಿದೆ. ಯಾಕಂತಂದರೆ LPG ಗ್ಯಾಸ್ ತುಂಬಿಸಿಕೊಂಡಿದ್ದಾರೆ, ಅದು ಏನಂತಂತಂದರೆ ಮೈಲೇಜ್ ಕೂಡ ಹೆಚ್ಚಿಗೆ ಕೊಡ್ತಾ ಇದೆ. ಅದೇ ರೀತಿಯಾಗಿ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಮಾಡಿದ್ರೆ ಮೈಲೇಜ್ ಕಡಿಮೆ ಆಗ್ತಾ ಇದೆ. ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಆಟೋ ಚಾಲಕರು ಹಾಕಿಕೊಳ್ತಾರೆ. ಹೀಗಾಗಿ ಈಗ LPG ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ಈಗ ಗ್ಯಾಸ್ ಸ್ಟೇಷನ್ಗೆ ಆಗಮಿಸಿ ಇಲ್ಲಿ ಕಾಯ್ತಾ ಇದ್ದರೂ ಕೂಡ ಅವರಿಗೆ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಪರಿಣಾಮವಾಗಿ ಈಗ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಗ್ಯಾಸ್ ಕೊರತೆ ಉಂಟಾದ ಪರಿಣಾಮವಾಗಿ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ. ಏನಂತ ಕಾರಣ, ಈಗ LPG ಗ್ಯಾಸ್ ಕೊರತೆ ಆಗಿದೆ. ನೀವು ಆಟೋ ಚಾಲನೆ ಮಾಡಿ ಜೀವನ ನಡೆಸ್ತೀರಿ, ನಿಮಗೇನು ಸಮಸ್ಯೆ ಆಗ್ತಿದೆ ಇದರಿಂದ? ಸರ್, ಇದರಿಂದ ನೋಡಿರಿ, ನಮ್ಗೆ LPG ಬೇಕು ರಾಟೆ. ಪೆಟ್ರೋಲ್ ಮ್ಯಾಗ ಆದ್ರೆ ಮೈಲೇಜ್ ಬರಲ್ಲ. ಇನ್ನೂ ಒಂದು ನಮಗೆ ತಿಂಗಳಾಗಣ EMI ಇರ್ತದೆ, ಇನ್ನೂ ಒಂದು ಕಟ್ಟಕ್ಕಾಗವಲ್ದು. ಈಗ ಏನು ಮಾಡಿದ್ರೆ ಈಗ ಶೋರೂಮ್ ಮೇಲೆ ಬಿಟ್ಟು ಹೋಗ್ಬೇಕಾಗ್ತದ. ಈಗ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಪಂಪ್ನವ್ರು ಅಂತಾರೆ ಈಗ 130 ರೂಪಾಯಿ ಅಂತಾರೆ, ತರ್ಸ್ರಿ ಅನ್ನಕೈತೀವಿ, ಅದಕ್ಕೆ ತಯಾರಿಲ್ಲ. ಬಟ್ ಆದ್ರೆ ಹಿಂಗಾದ್ರೆ ಹೆಂಗೆ ಮಾಡ್ಬೇಕು ರೀ? ಬೇರೆ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ನಡೆದದ. ಯಾದಗಿರಿಗೆ ಎಷ್ಟು LPG ಡಿಪೆಂಡ್ ಇರೋವಂಥ ಎಷ್ಟು ಆಟೋ ಡಿಪೆಂಡ್ ಮ್ಯಾಗಿರೋ ಒಂದು 300 ಗಾಡಿ ಅವ ಸರ್. ಕಮರ್ಸ್ ಇದು ಯೂಸ್ ಮಾಡೀವಿ. 300 ಗಾಡಿ ಅವ ಸರ್. 300 ಗಾಡಿಯಾಗ ಹೊಸ ಗಾಡಿಗಳೇನು 100-150 ಗಾಡಿ ಅವ್ರಿ ಹೊಸವು. ಮತ್ತೆ ಇಲ್ಲ ನಮ್ಮ ತಮ್ಮನೇ ಇರುತ್ತೆ. ಈಗ ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಏನು ಆಗ್ಬೇಕಂತೀರಿ ಈಗ ನಿಮಗೆ? ಈಗ ನಮಗೇನಿಲ್ಲ, LPG ಬೇಕು, ಸ್ವಲ್ಪ ರೇಟ್ ಒಂದು ಕಮ್ಮಿ ಮಾಡ್ರಿ ಅಂತ ಬೇಡಿಕೆ ಅಷ್ಟು ಬಿಟ್ಟು ಮತ್ತೇನಿಲ್ಲ ಮಾಡೋದು. ಇದು ಆಟೋ ಚಾಲಕರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. LPG ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಈಗ ನಾವು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೇವೆ. ಇದರ ಸಮಸ್ಯೆಯನ್ನು ನೀಗಿಸುವ ಜೊತೆ LPG ಗ್ಯಾಸ್ ದರ ಇಳಿಕೆ ಮಾಡಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.